ಹಾಯ್ ಹಲೋ ನಮಸ್ಕಾರ. ಚಿಕನ್ ಸಾಂಬಾರು ಮಾಡೋದು ಹೇಗಂತ ನೋಡೋಣ ಬನ್ನಿ. ಇಲ್ಲಿ ನಾನು 3 ಕೆಜಿ ಚಿಕನನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಉಪ್ಪು ಮತ್ತು ಅರಿಶಿಣ ಪೌಡರನ್ನು ಹಾಕಿಟ್ಟು ಅರ್ಧ ತಾಸು ಹಾಗೆ ಬಿಟ್ಟು ಅದಾದ ನಂತರ ಒಂದು ಕುಕ್ಕರನ್ನು ತೆಗೆದುಕೊಂಡು ಆ ಚಿಕನನ್ನು ಕುಕ್ಕರ್ಗೆ ಹಾಕಿ 1 ಲೋಟ ನೀರನ್ನು ಹಾಕಿ 3 ವಿಜಿಲ್ ಕೂಗಿಸಿಕೊಂಡಿದ್ದೇನೆ. ಇನ್ನೊಂದು ಬಾಣಲೆಯನ್ನು ತೆಗೆದುಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕಿ 3 ಹೆಚ್ಚಿಟ್ಟಂತಹ ಈರುಳ್ಳಿಯನ್ನು ಹಾಕಿ 2 ಟೊಮೊಟೊವನ್ನು ಹಾಕಿ ಫ್ರೈ ಮಾಡಿ ಅದನ್ನು ಬೆಂದಂತಹ ಚಿಕನ್ಗೆ ಹಾಕಿದ್ದೇನೆ. ಇಲ್ಲಿ 1.5 ಕಡಿ ಕಾಯನ್ನು ನಾನು ತೆಗೆದುಕೊಂಡಿದ್ದೇನೆ ಮತ್ತು ಮಸಾಲೆಗೆ ಇಲ್ಲಿ ನಾನು ಬ್ಯಾಡಗಿ ಮೆಣಸು, 4 ಸ್ಪೂನ್ ಧನಿಯಾ, 2 ಸ್ಪೂನ್ ಜೀರಿಗೆ, ಚೂರು ಮೆಂತ್ಯ, ಕಾಳು ಮೆಣಸು, 4 ಚಕ್ಕೆ, 1 ಬೆಳ್ಳುಳ್ಳಿ, ಸಣ್ಣದಾದಂಥ ಶುಂಠಿ ತೆಗೆದುಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಜಸ್ಟ್ ಕೆಂಪಗೆ ಮಾಡಿಕೊಂಡಿದ್ದೇನೆ. ಇಲ್ಲಿ 1 ಟೊಮೊಟೊವನ್ನು ತೆಗೆದುಕೊಂಡಿದ್ದೇನೆ. ಚಿಕ್ಕ ಗಾತ್ರದ ಹುಣಸೆ ಹಣ್ಣನ್ನು ಹಾಕಿದ್ದೇನೆ ಮತ್ತು ಇಲ್ಲಿ ನಾನು 1 ಏಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಇದೆಲ್ಲವನ್ನು ಗ್ರೈಂಡ್ ಮಾಡಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲ ಮಸಾಲೆಯನ್ನು ಬೆಂದಂತಹ ಚಿಕನ್ನಿಗೆ ಹಾಕಿ ಚೆನ್ನಾಗಿ ಕುದಿ ಬರಿಸಿದ್ದೇನೆ. ರುಚಿಯಾದ ಚಿಕನ್ ಸಾಂಬಾರ್ ಸವಿಯಲು ಸಿದ್ಧ.